ರುದ್ರ ವೀರಭದ್ರ ಕೊಡು ಭದ್ರ ವೀರಭದ್ರ ಕೊಡು ಶುಭ ಹಚ್ಕೊಂಡೆ ಅವನು. ಅಮ್ಮ ಏನಾಗ್ತಿದೆ ಅಮ್ಮ? ವೀರಭದ್ರ ಸ್ವಾಮಿ ಮೈ ಮೇಲೆ ಬಂದವ್ರೆ. ಹೌದಮ್ಮ. ಕಂಡೆ ಕಂಡೆ ಮಲ್ಲಿಗೆ ತೋಟಾನ ಕಂಡೆ, ತೋಟದಲ್ಲಿ ಜಿಂಕೆನ ಕಂಡೆ. ತೋಟದ ಇನ್ನೊಂದು ಭಾಗದಲ್ಲಿ ಬೇಟೆಗಾರ ಬೇಟೆಗಾರ ಬೇಟೆಗಾರನ ಕೈಯಲ್ಲಿ ಬಲೆ, ಬಲೆಗೆ ಸಿಕ್ಕಿ ಬಿದ್ದಿತ್ತು ಜಿಂಕೆ. ಜಿಂಕೆ ಅಣ್ಣ, ಈ ನನ್ನ ಮಗನ್ ಹೋಗ್ಬಿಟ್ಟು ಎರಡು ತೆಗೆದ್ಬಿಟ್ಟು ಬರಲ್ಲ. ರಂಗ ಅಣ್ಣ, ಹೋಗೋನು ಬಾಯಿ ಮುಚ್ಚಿಸು. ಹಾ, ರುದ್ರ ಸಾಕು ಸರ ಬರ ಸಾಕು ಸರ. ಹೇಳೋದನ್ನ ನಿಲ್ಸಕ್ಕಾಗಲ್ಲ, ಮಾಡಿದ್ದನ್ನ ಮುಚ್ಚಿಡಕ್ಕಾಗಲ್ಲ. ಬೆಂಕಿ ಇದ್ದ ಮೇಲೆ ಹಾಗೆ ಆಡ್ಲೇಬೇಕು. ಮುಚ್ಚಿಟ್ಟಿರೋ ಹಾಗೆ ಅದು ಕಾಣಿಸ್ಲೇಬೇಕು. ಲೇ ಬುದ್ಧಿ ಇಲ್ಲದ ಮೋಡ, ನಿನಗೆ ಇವೆಲ್ಲ ಗೊತ್ತಿರ್ಬೇಕಣ. ಹಾ 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 ನಡೆದದ್ದು ವಿಧಿ, ಮುನ್ನಡೆಯೋದೇ ಸರಿ. ಹಾಗಿದ್ದು ಒಳಿತಲ್ಲ, ಎಲ್ಲವನ್ನ ಅವನೊಬ್ಬನೇ ಬಲ್ಲ. ರುದ್ರ ವೀರಭದ್ರ ಅವನೊಬ್ಬನೇ ಬಲ್ಲ. ಬಾಯಿ ಮುಚ್ಚು ಅಂದ ನಿಂಗೆ ನಾನು. ಇನ್ನು ಒಂದೇ ಒಂದು ಶಬ್ದ ನನ್ನ ಬಾಯಿಂದ ಬಂತು ಅಂತಂದ್ರೆ ನಾಲ್ಗೆ ಸೇಳ್ಬಿಡ್ತೀನಿ ಎಂದು. ಕೂತ್ಕೊಳ್ಳ ಕೂತ್ಕೊಳ್ಳೋ ಕೂತ್ಕೊಳ್ಳೋ ನಾನು. ಎಲ್ಲಿಗೆ ಬಂದು ಏನು ಆಟ ಆಡ್ತಿದ್ದೆ ನೀನು? ಏನ್ ದೇವ್ರು ಅನ್ಕೊಂಡಿದ್ದೆ ನೀನು? ಯಾರು ಒಳಗೆ ಬಿಟ್ಟವ್ರು ಯಾರು ಹೇಳು? ಇಂಥ ವಿಶೇಷ ಕಾರ್ಯಕ್ರಮಗಳೇನು ಇಲ್ಲಿ ಬರಬಾರ್ದು ಅಂತ ಹೇಳಿದೆ ತಾನೇ ಹಿಂಗೆ ನಾನು. ಇನ್ನು ಒಂದು ನಿಮಿಷ, ಒಂದೇ ಒಂದು ನಿಮಿಷ ಟೈಮ್ ಕೊಡ್ತೀನಿ ನಾನು ನಿಂಗೆ.
ನನ್ನ ಮಗನೇ ಇಲ್ಲಿಂದ ಎದ್ದು ಹೋಗಿಲ್ಲ ಅಂತಂದ್ರೆ ತುಳಿದೇ ಸಾಯ್ಸಾಕ್ಬಿಡ್ತೀನಿ ನಾನು. ಮರ್ಯಾದೆಯಿಂದ ಇಲ್ಲಿಂದ ಎದ್ದು ಹೋಗ್ಬೇಕು ನೀನು. ಏಯ್, ನಾನು ಹೇಳಿದ್ಮೇಲೆ ಮುಗೀತು. ಮುಚ್ಕೊಂಡು ಫೋನ್ ಇಡಲ್ಲ. ಅಮ್ಮ, ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡಿದ್ನವನು ಮಾಡಿದ್ರೆ ಊಟ ಮಾಡ್ಕೊಂಡು ಇಲ್ಲಿಂದ ತೊಲಗ ಕೇಳು. ವೀರಭದ್ರ, ಇದೇನ್ ಹೇಳ್ಬಿಟ್ಟೆಪ್ಪ ನೀನು? ಅಕ್ಕ, ಹೇಳಿದ್ದು ನಾನಲ್ಲ, ಆ ವೀರಭದ್ರ ಸ್ವಾಮಿ. ಅವನು ಹೇಳ್ದಂಗೆ ನಡ್ಕೊಂಡ್ರೆ ನಿಮಗೂ ಒಳ್ಳೇದು, ನಿಮ್ಮ ಮನೆಯವ್ರಿಗೂ ಒಳ್ಳೇದು.